ದಾವಣಗೆರೆಯಲ್ಲೂ ರೈತರ ಹೋರಾಟದ ಕಿಚ್ಚು ಬಂದ್ ಬಿಸಿ ತಟ್ತಾ ಇದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸೋಕೆ ಈಗ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟ ಆಯಿತು. ಈಗ ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ವಿಚಾರಕ್ಕೆ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಂದ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಹೊನ್ನಾಳಿ ನ್ಯಾಮತಿ ತಾಲೂಕು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೋಡಿ, ರೈತರು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಭಟನೆಯ ಸಾರಥಿ ಯಾರು ಅಂದ್ರೆ ಎಂಪಿ ರೇಣುಕಾಚಾರ್ಯ, ಮಾಜಿ ಸಚಿವರು. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಅನ್ನೋದು ರೈತರ ಆಗ್ರಹ. ನ್ಯಾಮತಿ ಪಟ್ಟಣದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೇ ಪ್ರತಿಭಟನೆ ಆರಂಭ ಆಗಿದೆ. ಸಂಜೆ 6 ಗಂಟೆ ತನಕ ಉಭಯ ತಾಲೂಕುಗಳು, ಹೊನ್ನಾಳಿ ಮತ್ತು ನ್ಯಾಮತಿ ಉಭಯ ತಾಲೂಕುಗಳು ಕೂಡ ಈ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿದೆ. ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬಂದ್ ಮಾಡಲಾಗ್ತಾ ಇದೆ. ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಅನ್ನೋದು ರೈತರ ಆಗ್ರಹ. ಅವ್ರಿಗೆ ಎಂಪಿ ರೇಣುಕಾಚಾರ್ಯ ಸಾಥ್ ಕೊಟ್ಟಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ. ಕಬ್ಬು ಬೆಳೆಗಾರರ ಹೋರಾಟ ಆಯಿತು. ಈಗ ರೈತರು ಮತ್ತೊಂದು ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಅದು ಕ್ಷಮೆ ಇಲ್ಲಮ್ಮ, ಇವತ್ತೊಂದು ದಿವಸ ಇವತ್ತು ಬಂದಿದೆ. ಎಷ್ಟು ಮಕ್ಕಳು ಇದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕು ಅನ್ನೋ ಆಗ್ರಹ ರೈತರದು. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮತ್ತು ನ್ಯಾಮತಿ ಎರಡೂ ಪಟ್ಟಣದಲ್ಲೂ ಕೂಡ ಈಗ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಈ ಒಂದು ಬಂದನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಮಾಡಲಾಗುತ್ತೆ. ಖುದ್ದು ಎಂಪಿ ರೇಣುಕಾಚಾರ್ಯರೇ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಎಲ್ಲ ಸಾರ್ವಜನಿಕರಿಗೂ ಮನವಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದಿನ ಇರೋದಿಲ್ಲ, ಬಂದಿದೆ, ಹೀಗಾಗಿ ಎಲ್ಲರೂ ಕೂಡ ಸಹಕಾರ ಮಾಡಿ ಅಂತ. ಉಭಯ ತಾಲೂಕುಗಳಲ್ಲಿ ಅಂದರೆ ಒಂದು ಕಡೆ ನ್ಯಾಮತಿ, ಇನ್ನೊಂದು ಕಡೆ ಹೊನ್ನಾಳಿ, ಎರಡು ಕಡೆಯೂ ಕೂಡ ಇವತ್ತು ಬಂದ್ ಆಗುತ್ತೆ. ಬಿಜೆಪಿ ನಾಯಕ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ